ಲಕ್ಷ್ಮಿ, ನಿನ್ನ ಜೀವನ ಸಂದಾಗಿರ್ಬೇಕಲ್ವಾ? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನೀವೇ ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ಅಲ್ಲ, ನನ್ನ ಜೀವನ ಸರಿ ಮಾಡಬೇಕು, ನನ್ನ ಸಂಸಾರ ಸರಿ ಮಾಡಬೇಕು ಅಂತ ಹಿಂಗ್ ಗಂಡ ಹೆಂಡತಿನ ದೂರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದ್ರೆ ನನ್ನ ಜೀವನ ಸರಿ ಹೋಗುತ್ತಾ ಹೇಳಿ? ಗುಂಡು ನಿನಗೆ ಮೋಸ ಆಗಿದೆ. ನೀನು ಸೀನನ್ ಮದುವೆ ಆದಮೇಲೆ ಸೀನಾ ಇನ್ನೊಂದು ಹುಡುಗಿ ಸಹವಾಸ ಮಾಡಿದ್ದಾನೆ. ಈಗ ಅದೇ ಹುಡುಗಿಗೆ ತಾಳಿ ಕಟ್ಟಕ್ಕೆ ಹೋಗಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ನೀನು ಅವನ ಪರವಾಗಿ ಮಾತಾಡ್ತಿದ್ಯಲ್ಲ. ತಾಳಿ ಕಟ್ಟಕ್ಕೆ ಹೋಗಿದ್ದಾದ್ರೆ ತಾಳಿ ಕಟ್ಲಿಲ್ಲ ಅಲ್ವಾ ಅತ್ಗೆ? ತಾಳಿ ಕಟ್ಟಕ್ ಆಗೋದೂ ಇಲ್ಲ. ಇದೇನ್ ಮೊದಲನೇ ಸಲ ಅಲ್ಲ. ಪಿಂಕಿ ಹಿಂಗೆ ಸುಮಾರು ಸಲ ಅವನನ್ನು ಒಲಿಸ್ಕೊಳಕ್ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಅವಳು ಅನ್ಕೊಂಡಂಗೆ ಯಾವತ್ತೂ ಆಗಿಲ್ಲ, ಇನ್ ಮುಂದೆ ಆಗೋದೂ ಇಲ್ಲ. ಆ ನಂಬಿಕೆ ನನಗಿದೆ. ಯಾಕೆ ಅಂದ್ರೆ ನನ್ನ ಸೀನನ್ನ ದೂರ ಮಾಡಕ್ಕೆ ಇಂಥ 100 ಪಿಂಕಿಗಳು ಬಂದ್ರೂ ಸಾಧ್ಯ ಇಲ್ಲ. ನನ್ ಮಾತ್ ನಂಬಿ. ಸೀನಾ ಹುಟ್ಟಿರೋದೇ ನನಗೋಸ್ಕರ. ಅಷ್ಟಿಲ್ಲ ಅಂದಿದ್ರೆ ಹಿಂಗ್ ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇದ್ದಿದ್ ನಾವು ಹೇಗ್ ಮದ್ವೆ ಆಗ್ತಾ ಇದ್ವಿ, ಹೇಗ್ ಒಟ್ಟಿಗೆ ಇರ್ತಾ ಇದ್ವಿ ಹೇಳಿ? ನಾನು ಮತ್ತೆ ಸೀನಾ ಆ ದೇವ್ರೆ ಮಾಡಿರೋ ಜೋಡಿ. ನನ್ ಸಂಸಾರ ಒಡೆಯಲ್ಲ ಅದಕ್ಕೆ. ಖಂಡಿತ ಸರಿ ಹೋಗುತ್ತೆ, ನನ್ ಜೀವನ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ ನಾನು ಇಲ್ಲಿದ್ರೆ ಆಗೋದಿಲ್ಲ. ನಾನು ವಾಪಸ್ ನನ್ನ ಗಂಡನ ಮನೆಗೆ ಹೋಗ್ಲೇಬೇಕು. ಅವಾಗ್ಲೇ ನನ್ನ ಜೀವನ ಸರಿ ಹೋಗೋದು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಮಾತು ನಂಬಿ. ಅಲ್ಲಿ ನೋಡಿ, ನನ್ನ ಮಾವ ಅಲ್ಲಿ ನನಗೋಸ್ಕರ ಬೀದಿಗೆ ಬಂದು ಕೂತಿದ್ದಾರೆ. ಅದನ್ನಾದ್ರೂ ನೋಡಿ ನಿಮ್ ಮನ್ಸು ಕರಗ್ಲಿಲ್ವಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ಇನ್ ಹೇಗಪ್ಪ ಅರ್ಥ ಮಾಡಿಸೋದು? ಕೊಂಡು ನಿನ್ನ ಮನಸ್ಸಲ್ಲಿ ಏನಿತ್ತು ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಈಗ ಅರ್ಥ ಆಯ್ತು. ನಾನು ಈಗಲೇ ಹೋಗಿ ಮಾದಪ್ಪ ಅಂಕಲ್ ಹತ್ರ ಮಾತಾಡ್ತೀನಿ. ಸಮಾಧಾನ ಮಾಡ್ಕ. ಇಂಥ ಬಾಳ್ ಬೇಕೆ ಈ ಮಾದಪ್ಪನ್ಗೆ? ಅದಕ್ಕೆ ಹೇಳೋದು, ಉಡ್ಸಿದ ಮಕ್ಕಳನ್ನ ಬೀದಿ ಬಿಡೋದ್ ಮೊದಲು ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ. ಊರಿಗೆ ದೊಡ್ಡ ಮನುಷ್ಯರು ಇವೆಲ್ಲ ಬೇಕಿತ್ತ? ಅಂಕಲ್, ಏನಂಕಲ್? ಎದ್ದೇಳಿ ಅಂಕಲ್, ನೀವು ಎದ್ದೇಳಿ. ಶಿವು ಒಪ್ಕೊಂಡೇನವ? ನನ್ನ ಸೊಸೆನ ನಾನು ಮನೆಗೆ ಕರ್ಕೊಂಡು ಹೋಗ್ಬೋದೇನವ? ಏನಂಕಲ್ ನೀವು ಸಣ್ಣ ಹುಡುಗನ ಥರ ಹಠ ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಲ್ಲ? ಹ್ಞೂ ಕಣವ್ವ, ನಾನು ಚಿಕ್ಕ ಮಗುನೇ. ಯಾಕೆಂದರೆ ನಾನು ಮಾತಿಗೂ ನನ್ನ ಸೊಸೆಗೆ ತಾಯಿ ಅಂತ ಕರಿತೀನಲ್ವಾ. ಅವಳು ನನ್ನ ತಾಯಿ ಅಂದಮೇಲೆ ಅವಳಿಗೆ ನಾನು ಮಗ ಇದ್ದಂಗೆ ಅಲ್ವಾ? ಅಂಕಲ್, ಸುತ್ತಮುತ್ತ ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಇಂಥ ಮನೆಗೆ ಸೊಸೆಯಾಗಿ ಹೋಗೋಳು ಗತಿ ಏನಪ್ಪ ಅಂತ ಮಾತಾಡ್ಕೊಳ್ಳೋರನ್ನ ನೋಡಿದ್ದೀನಿ. ಆದರೆ ನಿಮ್ಮಂಥ ಮಾವ ನಮ್ಮ ಗುಂಡಿಗೆ ಸಿಕ್ಕಿದ್ರು ಇಂಥ ಪರಿಸ್ಥಿತಿ ಬಂತಲ್ಲ ಅನ್ನೋ ಸಂಕಟನೇ ಜಾಸ್ತಿ ಇದೆ ಅಂಕಲ್. ಅಲ್ಲ, ನೀವು ಆ ಮನೆಯಲ್ಲಿದ್ದರೂ ಅನ್ಯಾಯ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂಕಲ್? ಕಣ್ಣಿಗೆ ಕಾಣೋ ಶತ್ರುಗಳ ವಿರುದ್ಧ ಹೇಗಾದರೂ ಹೋರಾಟ ಮಾಡ್ಬೋದು. ಆದರೆ ಬೆನ್ನ ಹಿಂದೆ ನಿಂತು ಹೊಂಚಾಕೋರ್ನ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ಹಾಗಂತ ನಾನು ಸೀನನ್ ಪರವಾಗಿ ಮಾತಾಡ್ತಾ ಇಲ್ಲ ಕಣವ. ಅವತ್ತು ಅವನು ಶಿವು ಕೈಗೆ ಸಿಕ್ಕದ ಜೀವಂತವಾಗಿ ಉಳ್ಕೊಂಡ. ಅದೇನಾದರೂ ನನ್ನ ಕೈಯಲ್ಲಿ ಸಿಕ್ಕಿದ್ದಿದ್ರೆ ಅವನು ಜೀವ ಸಹಿತ ಉಳಿತಿರ್ಲಿಲ್ಲ ಕಣವ, ಜೀವ ಸಹಿತ ಉಳಿತಿರ್ಲಿಲ್ಲ. ಅವನು ಈ ಬುದ್ಧಿ ಕಲಿಯೋದಕ್ಕೆ ಯಾರು ಕಾರಣ ಗೊತ್ತೇನವ? ಹೇಳ್ತೀನಿ ಕೇಳು. ಮನೆಯೇ ಮೊದಲ ಪಾಠಶಾಲೆ ಅಂತಾರೆ, ತಾಯಿಯೇ ಮೊದಲ ಗುರು ಅಂತಾರೆ. ತಾಯಿ ಸ್ಥಾನದಲ್ಲಿ ನಿಂತು ತಿದ್ದಿ ತೀಡಿ ಬುದ್ಧಿ ಹೇಳಬೇಕಾದವಳು ಆ ಸೀನನ್ ತಾಳಕ್ಕೆ
ಇವಳು ಕುಣಿತಾ ಇದ್ದಾಳೆ ಕಣವ. ಅಷ್ಟಾಗಿದ್ರೆ ಬಿಟ್ಬಿಡ್ಬೋದಿತ್ತು. ನನ್ನ ಸೊಸೆನ ಅವರು ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಕಣವ. ಅದಾಗಿದ್ರೂ ಸುಮ್ಮನೆ ಇದ್ಬಿಡ್ಬೋದಿತ್ತು. ಒಂದು ತುತ್ತು ಅನ್ನನೂ ಕೊಡ್ದಿದ್ದಂಗೆ ನೋಡ್ಕೊಂಡಿದ್ದಾರೆ ಕಣವ. ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ನನ್ನ ಸೊಸೆಗೆ ಅವಳು ಬಂದಾಗಿಂದ ನಾನಿದ್ದಾಗಷ್ಟೇ ಊಟ. ನಾನಿಲ್ಲ ಅಂದರೆ ಆ ಮಗಿಗೆ ಅನ್ನನೇ ತೋರಿಸ್ತಾ ಇರಲಿಲ್ಲ ಕಣವ, ಅನ್ನನೇ ತೋರಿಸ್ತಾ ಇರಲಿಲ್ಲ. ಇದೆಲ್ಲ ನೋಡಿ ನನಗೆ ರಕ್ತ ಕುದೀತಿತ್ತು. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀನಿ ಕಣವ, ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಸೊಸೆಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ನಾನು ಕೈ ಮೀರಿ ಪ್ರಯತ್ನ ಮಾಡಿದೆ ಕಣವ, ಕೈ ಮೀರಿ ಪ್ರಯತ್ನ ಮಾಡಿದೆ. ಯಾರು ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಸೊಸೆಗೆ ನಾನು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಆ ಮನೆಯಲ್ಲಿ ಮೊದಲೇ ರಾಕ್ಷಸರು ತುಂಬಿಕೊಂಡಿದ್ದಾರೆ. ರಾಕ್ಷಸರು ಈಗ ಕತ್ಲೆ ಆವರಿಸ್ಕೊಂಡಿದೆ. ಹಿಂಗಾದರೆ ನನ್ನ ಮನೆ ಹೆಂಗವ್ವ ಉದ್ಧಾರ ಆಗತ್ತೆ? ಉದ್ಧಾರ ಆಗಲ್ಲ ಕಣವ, ಉದ್ಧಾರ ಆಗಲ್ಲ. ಅಕ್ಕ, ಇಷ್ಟೊತ್ತವರೆಗೂ ನೀವು ಹೇಳೋದ್ನೆಲ್ಲ ಕೇಳಿದೆ ನಾನು. ಈಗ ನಾನು ಹೇಳೋದನ್ನ ಕೇಳ್ತೀರಾ? ನೀವೇ ಹೇಳ್ತಿದ್ದೀರಾ ಮನೆ ಕತ್ಲಾಗಿದೆ, ಮನೆ ತುಂಬ ರಾಕ್ಷಸರು ತುಂಬ್ಕೊಂಡಿದ್ದಾರೆ ಅಂತ. ಈಗ ನಮ್ಮ ಗುಂಡುನ ಮನೆ ಕರ್ಕೊಂಡು ಹೋಗಿ ಏನು ಮಾಡ್ತೀರಾ ಅಂಕಲ್? ನೋಡಿದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿನೇ ತುಂಬ್ಕೊಂಡಿದ್ದಾಳೆ. ನಮ್ಮ ಗುಂಡು ಪಾಪ ಗಂಡ ಇದ್ದು ಇಲ್ಲದಿರೋ ಥರ ಆ ಮನೆಯಲ್ಲಿರ್ಬೇಕಾ ಅಂಕಲ್? ನಮ್ಮ ಗುಂಡು ಗಂಡ ಅಂತ ಅನ್ಸ್ಕೊಂಡವನು ಇನ್ನೊಂದು ಹುಡುಗಿ ಜೊತೆ ಓಡಾಡೋದನ್ನ ನೋಡಿಕೊಂಡು ಸಂಕಟ ಪಡಬೇಕಾ ಹೇಳಿ ಅಂಕಲ್? ಅಯ್ಯೋ ಪಾರು, ನಿನಗೆ ನಾನು ಹೆಂಗವ್ವ ಹೇಳಿ? ಆ ಪಾಪಿ ಸೀನಾ ಇಷ್ಟಪಟ್ಟಿರೋ ಪಿಂಕಿ ಒಳ್ಳೆಯವಳಲ್ಲ ಕಣವ, ಒಳ್ಳೆಯವಳಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ.